ಶ್ರೀಗುರುಭ್ಯೋ ನಮಃ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಸ್ಪತೆ ನಮಃ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಮೊದಲನೇ ಅಧ್ಯಾಯ 71ನೇ ಶ್ಲೋಕ ನೋಡಬೇಕು. ತತ್ರ ಲಂಕಾಂ ಸಮಾಸಾದ್ಯ ಪುರೀಂ ರಾವಣಪಾಲಿತಾಂ ದದರ್ಶ ಸೀತಾಂ ಧ್ಯಾಯಂತೀಂ ಅಶೋಕವನಿಕಾಂ ಗತಾಂ. ಈ ರೀತಿಯಾಗಿ ಆ ಸಂಪಾತಿ ಪಕ್ಷಿ ಹೇಳಿದ ಮೇಲೆ ಹನುಮಂತ ದೇವರು ಹಾರಿ ಲಂಕಾಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಆ ಸೀತಾಮಾತೆಯನ್ನ ಅಶೋಕವನ ಅಲ್ಲಿ ಶಿಂಶಪ ವೃಕ್ಷದಲ್ಲಿ ಇರುವ ಸೀತಾಕೃತಿಯನ್ನ ನೋಡ್ತಾರೆ. ನೋಡಿ ನಿವೇದಯಿತ್ವಾ ಅಭಿಜ್ಞಾನಂ ಪ್ರವೃತ್ತಿಂಚ ನಿವೇದ್ಯ ಚ ಸಮಾಶ್ವಾಸ್ಯ ಚ ವೈದೇಹಿ ಮರ್ದಯಾಮಾಸ ತೋರಣಂ. ಅಲ್ಲಿ ರಾಮ ಒಂದಿಷ್ಟು ಸಂದೇಶವನ್ನ ಹೇಳಿದ, ಸೀತೆಯನ್ನು ನೋಡಿದಾಗ ಈ ವಿಷಯವನ್ನೆಲ್ಲ ತಿಳಿಸು ಹಾಗೆ ಅಂತ. ಆ ವಿಷಯವನ್ನೆಲ್ಲ ಹನುಮಂತ ದೇವರು ಹೇಳಿ ಅಂಗುಲಿಯನ್ನು ಕೊಟ್ಟು, ರಾಮದೇವರ ಅಂಗುಲಿ ಕೊಟ್ಟು ಕಳಿಸಿದ್ರು ಗುರ್ತಿಗಾಗಿ, ಅದನ್ನು ಕೂಡ ಕೊಟ್ಟು, ಅದೇ ತರ ಸೀತಾದೇವಿಯು ಕೂಡ ಚೂಡಾಮಣಿಯನ್ನು ಕೊಡ್ತಾರೆ. ಒಂದಿಷ್ಟು ಸಂದೇಶವನ್ನು ಕೂಡ ಹೇಳ್ತಾ ಇದ್ದಾರೆ. ರಾಮ ಕ್ಷೇಮವಾಗಿದ್ದಾನೆ ಇತ್ಯಾದಿ ವಿಚಾರಗಳನ್ನೆಲ್ಲ ತಿಳಿಸಿ, ರಾಮನ ಸಂದೇಶವನ್ನು ತಿಳಿಸಿ, ಸೀತಾದೇವಿ ಹೇಳಿದ ಸಂದೇಶವನ್ನು ತೆಗೆದುಕೊಂಡು ಇನ್ನೇನು ವಾಪಸ್ ಬರಬೇಕು. ಹೋಗುವಾಗ ಸುಮ್ಮನೆ ಯಾಕೆ ಬರಬೇಕು, ಏನಾದ್ರು ಒಂದು ರಾವಣನಿಗೆ ಒಂದು ಸಂದೇಶ ಕೊಟ್ಟು ಹೋಗೋಣ ಹಾಗೆ ಅಂತ ಹನುಮಂತ ದೇವರು ಏನ್ ಮಾಡಿದ್ರು, ರಾವಣನ ಸಂದರ್ಶ, ರಾವಣನ ಭೇಟಿಯಾಗಬೇಕು ಎನ್ನುವುದಕ್ಕಾಗಿ ಏನ್ ಮಾಡಿದ್ರು, ಆ ವನವನ್ನ ಧ್ವಂಸ ಮಾಡಿದ್ರು. ನೀನು ರಾಮನಿಗೆ ವಿರೋಧ ಮಾಡಿದರೆ ನಿನಗೆ ಪ್ರಿಯವಾದದ್ದು ಎಲ್ಲ ಧ್ವಂಸವಾಗುತ್ತದೆ ಎಂಬ ಒಂದು ಸೂಚನೆ ಅದು. ರಾವಣನಿಗೆ ಅತಿ ಪ್ರಿಯವಾದದ್ದು ಅಶೋಕವನ, ಅಶೋಕವನವನ್ನೇ ಧ್ವಂಸ ಮಾಡಿದರು. ಅಲ್ಲಿದ್ದ ತೋರಣ ಇತ್ಯಾದಿಗಳನ್ನ ಧ್ವಂಸ ಮಾಡಿದರು. ಆಗ ಅದನ್ನ ರಕ್ಷಕರು ಇದ್ರು, ಆ ಅಶೋಕವನಕ್ಕೆ ರಕ್ಷಕರು ಇದ್ರು. ಅವರು ಹೋಗಿ ರಾವಣನಿಗೆ ಈ ಸುದ್ದಿಯನ್ನ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಒಂದು ಕಪಿ ಬಂದಿದೆ, ಅಶೋಕವನವನ್ನ ನಾಶ ಮಾಡ್ತಾ ಇದೆ ಹಾಗೆ ಅಂತ. ರಾವಣ ಇನ್ನಷ್ಟು ಸೈನ್ಯವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಅವರನ್ನೆಲ್ಲ ಹನುಮಂತ ದೇವರು ಸಂಹಾರ ಮಾಡ್ತಾರೆ, ಒಂದೇ ಏಟು ಸಂಹಾರ ಮಾಡ್ತಾರೆ. ಪಂಚ ಸೇನಾಗ್ರಗಾನ್ ಹತ್ವಾ ಸಪ್ತಮಂತ್ರಿ ಸುತಾನಪಿ ಶೂರಮಕ್ಷಂ ಚ ನಿಷ್ಪಿಷ್ಯ ಗ್ರಹಣಂ ಸಮುಪಾಗಮತ್. 5 ಸೇನಾಪತಿಗಳು ಅಂತ ಹೇಳ್ತಾರೆ, ಸೇನೆಯನ್ನ ನಿಯಮನ ಮಾಡತಕ್ಕವರು, ಲೀಡ್ ಮಾಡತಕ್ಕವರು. ಆ ರೀತಿಯಾಗಿ 5 ಜನರನ್ನ ಹನುಮಂತ ದೇವರು ಸಂಹಾರ ಮಾಡಿ, ತದನಂತರ 7 ಮಂತ್ರಿಯ ಮಕ್ಕಳು ಅಂತ ಇದ್ದಾರೆ, ಅವರನ್ನು ಕೂಡ ಸಂಹಾರ ಮಾಡಿ, ಅಕ್ಷಕುಮಾರ ಅಂತ ರಾವಣನ ಒಂದು ಮಗ, ಹಿರಿಯ ಮಗ, ಅವನನ್ನು ಕೂಡ ಸಂಹಾರ ಮಾಡ್ತಾರೆ. ತದನಂತರ ಇಂದ್ರಜಿತ್ ಬಂದು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಅಸ್ತ್ರೇಣ ಉನ್ಮುಕ್ತಮಾತ್ಮಾನಂ ಜ್ಞಾತ್ವಾ ಪೈತಾಮಹಾದ್ವರಾತ್ ಮರ್ಷಯನ್ ರಾಕ್ಷಸಾನ್ ವೀರೋ ಯಂತ್ರಿನಸ್ ತಾನ್ಯದೃಚ್ಛಯ ತತೋ ದಗ್ಧ್ವಾ ಪುರೀಂ ಲಂಕಾಂ ಋತೆ ಸೀತಾಂ ಚ ಮೈಥಿಲೀಂ ರಾಮಾಯ ಪ್ರಿಯಮಾಖ್ಯಾತಂ ಪುನರಾಯಾನ್ ಮಹಾಕಪಿಃ. ಈ ರೀತಿಯಾಗಿ ಇಂದ್ರಜಿತ್ತು ಬ್ರಹ್ಮಾಸ್ತ್ರದಿಂದ ಹನುಮಂತ ದೇವರನ್ನ ಕಟ್ಟಿ ಹಾಕ್ತಾನೆ. ಆ ಕಪಿಗಳ ಆ ಸೈನ್ಯ ಎಲ್ಲ, ರಾವಣನ ಸೈನ್ಯ ಮತ್ತೊಂದು ಹಗ್ಗದಿಂದ ಬಂದು ಇನ್ನು ಸ್ವಲ್ಪ ಗಟ್ಟಿ ಇರಲಿ ಹಾಗೆ ಅಂತ ಬ್ರಹ್ಮಾಸ್ತ್ರವನ್ನು ಕಟ್ಟಿದಾಗಲೂ ಕೂಡ ಬಾವಿ ಸೇದುವ ಹಗ್ಗ, ಯಾವುದೋ ಒಂದು ಹಗ್ಗವನ್ನು ಹಿಡ್ಕೊಂಡು ಬಂದ್ರು, ಅದರಿಂದ ಕಟ್ಟಿ ಹಾಕ್ತಾರೆ. ಅದು ಕಟ್ಟಿಯಾಗಿದ್ದ ಕೂಡಲೇ ಬ್ರಹ್ಮಾಸ್ತ್ರ ಓಡಿ ಹೋಯ್ತಂತೆ. ಯಾಕೆ? ನಾನು ಕಟ್ಟಿ ಹಾಕಿರೋ ಒಂದು ವಸ್ತುವನ್ನ ನನ್ನ ಮೇಲೆ ನಂಬಿಕೆ ಇಲ್ಲದೆ ಮತ್ತೊಂದು ಹಗ್ಗದಿಂದ ಕಟ್ಟಿದ್ರ ನಾನು ಇರೋದಿಲ್ಲ ಅಂತ ಹೇಳಿ ಅದು ಹೊರಟೋಯ್ತಂತೆ. ಈ ರೀತಿಯಾಗಿ ಆಯ್ತು ಅಂತ ಹನುಮಂತ ದೇವರ ಉದ್ದೇಶನೂ ಅದೇ ಇತ್ತು, ರಾವಣನ ಭೇಟಿಯಾಗಬೇಕು, ಸಂದೇಶವನ್ನ ತಿಳಿಸಬೇಕು ಹಾಗೆ ಅಂತ. ಅದರಿಂದ ಬಂಧಿಸಲ್ಪಟ್ಟವರಾಗಿ ಅವರು ಕೂಡ ರಾವಣನಿಗೆ ಹೋಗಿ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಆದರೂ ಕೂಡ ಕೇಳಲ್ಲ. ಸೀತೆಯನ್ನು ಬಿಡು, ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶಿ ಯಾಸ್ಯಸಿ ಅಂತ ಹೇಳ್ತಾ ಇದ್ದಾರೆ. ನೀನು ಮಾತ್ರ ಇಲ್ಲ, ನಿನ್ನ ಮಕ್ಕಳು, ಮಿತ್ರರು, ಬಾಂಧವರು ಎಲ್ಲರೂ ಸಾಯ್ತಾರೆ. ರಾಮನ ವಿರೋಧ ಮಾಡಬೇಡ. ನಮಗೆ ಅವರು ಕೊಟ್ಟ ಸಂದೇಶ ಇದೆ, ಎಂದಿಗೂ ಕೂಡ ಹರಿವಾಯು ಗುರುಗಳ ವಿರೋಧವನ್ನು ನಾವು ಮಾಡಬಾರದು. ಹನುಮಂತ ದೇವರು ನಮ್ಮ ಕೊಡುವ ಎಚ್ಚರ.
ಹನುಮನ್ ದೇವರು ನಮಗೆ ಕೊಡುವ ಎಚ್ಚರ. ಹರಿವಾಯು ಗುರುಗಳ ವಿರೋಧ ಮಾಡಬೇಡಿ. ಅವ್ರು ಹೇಗೆ ಹೇಳಿದ್ದಾರೋ, ಏನ್ ಮಾಡು ಅಂತ ಹೇಳಿದ್ದಾರೋ ಅದನ್ನ ಮಾಡಿ ಕೃಷ್ಣಾರ್ಪಣ ಹೇಳಿದರೆ ಸಾಕು, ನಮಗೆ ಉದ್ಧಾರ ಆಗ್ತದೆ. ಅದನ್ನ ಹನುಮನ್ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ಮೂಢ ಕೇಳೋದಿಲ್ಲ, ರಾಕ್ಷಸ ಸೀತೆಯನ್ನ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಸರಿ ಅಂತ ಲಂಕಾಪಟ್ಟಣವನ್ನೇ ಅವನ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದು ಬಾಲದ ಬೆಂಕಿಯಿಂದ ಇಡೀ ಲಂಕಾಪಟ್ಟಣವನ್ನು ಸುಟ್ಟು ರಾಮನನ್ನ ನೋಡ್ಬೇಕು ಅಂತ ಸಮುದ್ರವನ್ನು ಹಾರಿ ವಾಪಸ್ ಬಂದು ರಾಮನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ಸೋಭಿಗಮ್ಯ ಮಹಾತ್ಮಾನಂ ಕೃತ್ವಾ ರಾಮಂ ಪ್ರದಕ್ಷಿಣಂ ನ್ಯವೇದಯತ್ ಅಮೇಯಾತ್ಮ ದೃಷ್ಟಾ ಸೀತೇತಿ ತತ್ವತಃ. ರಾಮದೇವರನ್ನು ನೋಡಿ ಅವರಿಗೆ ಪ್ರದಕ್ಷಿಣ ನಮಸ್ಕಾರ ಹಾಕಿ ಸೀತಾ ದೃಷ್ಟಾ ಸೀತಾ ಇತಿ, ನಾನು ಸೀತೆಯನ್ನು ನೋಡಿದೆ ಹಾಗೆಂಬ ಒಂದು ಒಳ್ಳೆಯ ಸುದ್ದಿಯನ್ನ ರಾಮದೇವರಿಗೆ ತಿಳಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸೀತಾದೇವಿ ಕೊಟ್ಟ ಚೂಡಾಮಣಿಯನ್ನು ಕೂಡ ಕೊಟ್ಟು ಎಲ್ಲಾ ವಿಚಾರವನ್ನು ತಿಳಿಸಿದಾಗ ರಾಮದೇವರಿಗೆ ಭಾರಿ ಸಂತೋಷ ಆಯಿತು, ಆಲಿಂಗನ ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ತದನಂತರ ಸೇತುವೆ ನಿರ್ಮಾಣ ಆಗಿ ಲಂಕಾಪಟ್ಟಣಕ್ಕೆ ಯುದ್ಧಕ್ಕೆ ಅಂತ ಬರ್ತಾರೆ. ಆ ವಿಚಾರ ಮುಂದೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.